ಗದಗ ಜಿಲ್ಲಾ ರೋಣ ತಾಲೂಕಿನ ಬೆನಹಾಳ ಗ್ರಾಮದ ಶ್ರೀ ಸಿಬಿ ಪಾಟೀಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಶಾಲಾ ಆವರಣದಲ್ಲಿ ಆಯೋಜನೆ ಮಾಡಲಾಯಿತು. ಪ್ರತಿ ವರ್ಷ ಕಾರ್ಯಕ್ರಮದಲ್ಲಿ ಗ್ರಾಮದ ಹೆಚ್ಚು ವಿದ್ಯಾರ್ಥಿಗಳು, ನಾಗರಿಕರು, ಶಾಲೆಯ ಗೌರವ ಅಧ್ಯಕ್ಷರಾದ ಹಾಗೂ ಶಾಲೆಯ ಸಂಸ್ಥಾಪಕರಾದ ಹೂಬಾ ಜಂಗಣ್ಣವರ ಹಾಗೂ ಭೂದಾನಿಗಳಾದ ಶಶಿಧರ್ ಗೌಡ, ಪಾಟೀಲ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಂಆರ್ ಗೌಡರ್ ಹಾಗೂ ಸಹ ಶಿಕ್ಷಕಿಯರಾದ ಶ್ರೀಮತಿ ಎಂಎಲ್ ಹಡಗಲಿ, ಎಂವಿ ಪಾಟೀಲ, ಶಿಕ್ಷಕರು ಶ್ರೀಮತಿ ಬಿಕೆ ಹೆರಕಲ್ ಮತ್ತು ಎಸ್ಸಿ ಚೌಕಿಮಠ ಹಾಗೂ ವಿಆರ್ ಮುದಕನಗೌಡರ್ ಮತ್ತು ಕಾರ್ಯಕ್ರಮದಲ್ಲಿ ಶಾಲೆಯ ದೈಹಿಕ ಹಾಗೂ ಯೋಗ ಶಿಕ್ಷಕರಾದ ಜೆಎಸ್ ಪಾಟೀಲ್ ಶಿಕ್ಷಕರು ಯೋಗ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಹ ಶಿಕ್ಷಕರೊಂದಿಗೆ ಯೋಗಾಸನ, ಪ್ರಾಣಾಯಾಮ, ತ್ರಾಟಕ ಮತ್ತು ಸೂತ್ರನೇತಿ, ಜಲನೇತಿ ಪ್ರದರ್ಶನ ಮಾಡಿ ತೋರಿಸಿದರು. ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷರು, ಶಾಲೆಯ ಮುಖ್ಯೋಪಾಧ್ಯಾಯರು ಯೋಗದ ಪ್ರಯೋಜನಗಳ ಕುರಿತು ಮಾತನಾಡಿ ನಂತರ ಮೊಳಕೆಯುಕ್ತ ಕಾಳುಗಳು, ಹಣ್ಣು, ಹಾಲು ವಿತರಣೆ ಮಾಡಿ ಯೋಗ ಮತ್ತು ರೋಗಗಳ ಬಗ್ಗೆ ಮಾತನಾಡಿದ ಶ್ರೀ ಸಿದ್ದನಗೌಡ ಪಾಟೀಲ್ ರವರು ಕಾರ್ಯಕ್ರಮ ಯಶಸ್ವಿಯೊಂದಿಗೆ ವಂದಿಸಿದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ, ಎನ್ಕೆಎಸ್ ಟಿವಿ4. ನಂತರ ಜಲನೀತಿ ಅಂತ ಬರ್ತದೆ. ನೀರನ್ನು ಹಾಕ್ಕೊಂಡು ಈ ಹೊರಳಿಗೆ ಹಾಕಿದ್ರೆ ಈ ಹೊರಳಿಗೆ ಬರಬೇಕದು, ಅದು ಜಲನೀತಿ ಅಂತ ಹೇಳ್ತೀವಿ. ಇನ್ನು ವಸ್ತ್ರ ದೌತಿ ಅಂತ ಬರುತ್ತೆ, ಅದು ಒಂದು ಸುಮಾರು 5 ಫೀಟು ಉದ್ದ ಇರುತ್ತೆ. ಅದನ್ನು ಕಾಟನ್ ಬಟ್ಟೆ ಇರೋದು, ಅದನ್ನು ಏನು ಮಾಡೋದು, ತಿನ್ನೋದು, ತಿಂದು 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 ಒಳಗಡೆ ಕಳಿಸೋದು. ಅದನ್ನು ಹೊಳ್ಳಿ ಮತ್ತೆ ತಿರ್ಗಾ ಎಲ್ಲ ಗಂಟಲ ಕಿತ್ಕೊಂಡು ಒಳಗೆ ಎಲ್ಲ ಹೊಲಸು ಕಿತ್ಕೊಂಡು ಸ್ವಚ್ಛಾಗಿ ಬರ್ತೈತೆ, ಅದಕ್ಕೆ ಬರುತ್ತೆ. ಆನಂತರ ಇನ್ನೊಂದು ಜಲನೀತಿ ಅಂತ ಬರುತ್ತೆ, ಅದನ್ನು ಇದು ಏನು ನೀರು ಕುಡಿದು ತಿರ್ಗಾ ಹೊಳ್ಳಿ ವಾಮಿಟ್ ಮಾಡೋದು, ಅದಕ್ಕೆ ವಾಮದೌತಿ ಅಂತ ಹೇಳ್ತೀವಿ ನಾವು, ವಾಮದೌತಿ ಅಂತ ಹೇಳ್ತೀವಿ. ಓಕೆ, ಈ ರೀತಿಯೊಳಗೆ ನಮ್ಮ ಕ್ರಿಯೆಗಳನ್ನು ಮಾಡಿಕೊಂಡ್ರೆ ನಮ್ಮ ಆರೋಗ್ಯವನ್ನು ಕ್ಲೀನಾಗಿ ನಾವು ಇಟ್ಕೋಬಹುದು. ಇದು ಯೋಗ ಮಾಡೋದರ ಜೊತೆಗೆ ಇವನು ಕ್ರಿಯೆಗಳನ್ನು ಮಾಡ್ಕೊಳ್ಳಿ.